ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶಯನ್ ಕ್ರಿಯೇಷನ್. ಇವತ್ತು ನಾನು ಬಿಗಿನರ್ಸ್ಗೆ ಅಂತಲೇ 2 ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶಾ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಇದನ್ನ ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಎರಡು ಲಾಕ್ನ ಮಾಡ್ಕೊತಾ ಇದ್ದೀನಿ. 2 ಲಾಕ್ ಮಾಡಿಕೊಂಡು ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ. ನಾನು 8 ಎಳೆ ದಾರನ ಇದಕ್ಕೆ ಈ ಡಿಸೈನ್ಗೆ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ 6 ಎಳೆನೂ ತೊಗೊಬೋದು. ಬೀಡ್ ಇನ್ಸರ್ಟ್ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಲಾಕ್ನ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀವು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಫ್ರೆಂಡ್ಸ್ 1 2 3 4 5 6 8 ಚೈನನ್ನು ನಾನು ಇಲ್ಲಿ ತೊಗೊತಾ ಇದ್ದೀನಿ. ನೀವು 6 ಚೈನ್ ಬೇಕಂದ್ರೂ ತೊಗೊಬೋದು. ನಾನು ಇಲ್ಲಿ 8 ಚೈನ್ನ ತೊಗೊಂಡಿದ್ದೀನಿ. 7 8 ಚೈನ್ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಫ್ರೆಂಡ್ಸ್, ಒಂದೆರಡು ಚೈನಷ್ಟು ಒಳಗಡೆ, ನೀವು ಹೊರಗಡೆ ಅಲ್ಲ ಒಳಗಡೆ ಇದನ್ನ ಲಾಕ್ನ ಮಾಡ್ಕೊಬೇಕು. ಆವಾಗ ಅದು ಆರ್ಚ್ ಟೈಪಲ್ಲಿ ನಿಮಗೆ ಬರುತ್ತೆ. ಆರ್ಚ್ ಬರೋಕ್ಕೆ ಆ ರೀತಿ ಒಳಗಡೆ ನೀವು ಇದು ಮಾಡ್ಕೊಬೇಕು. ಮತ್ತು ಇನ್ನೊಂದು ಬೀಡನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೀಡು ಅಷ್ಟೇ, ನಿಮ್ಗೆ ಯಾವ್ದು ಬೇಕು ಅದನ್ನು ತಗೊಳ್ಳಿ ಫ್ರೆಂಡ್ಸ್. ಇದೇ ಬೀಡು ಅಂತ ಏನಿಲ್ಲ. ನಿಮ್ಗೆ ಬೇಕಂದರೆ ಫ್ಲವರ್ ಬೀಡು, ರೌಂಡ್ ಬೀಡು, ಯಾವ ಬೀಡ್ ಬೇಕಂದ್ರೂ ನೀವು ತೊಗೊಬೋದು. ನೆಕ್ಸ್ಟು ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ 8 ಚೈನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಒಳಗಡೆ ಸ್ವಲ್ಪ ಒಳಗಡೆ ಆದಂಗೆ ನಾನು ಲಾಕ್ನ ಮಾಡಿಕೊಂಡೆ. ಮತ್ತೆ ಇನ್ನೊಂದು ಬೀಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಸ್ಯಾರಿ ಪೂರ್ತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಿಮ್ಮ ಸ್ಯಾರಿ ಎಷ್ಟು ಇದಾಗಿದೆ ಅಲ್ಲಿ ತನಕ ನೀವು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಫೈನಲ್ಗೆ ನಾನು ಎಂಡ್ ಮಾಡ್ಕೊಂಡಿದ್ದೀನಿ. ನೀವು ಏನಂದರೆ ಲಾಸ್ಟಲ್ಲಿ ಬೀಡ್ ಬರೋ ಥರ ಇದು ಮಾಡಿಕೊಂಡ್ರೆ ಬೀಡ್ ಮೇಲೆ ಕುಚ್ಚು ಬರೋದ್ರಿಂದ ನಿಮಗೆ ಕರೆಕ್ಟಾಗಿ ಫಸ್ಟು ಕುಚ್ಚು ಲಾಸ್ಟಲ್ಲೂ ಕುಚ್ಚು ಬರುತ್ತೆ. ಆ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಫಸ್ಟ್ ಲಾಕ್ ಏನಿತ್ತು ನಾನು ಆ ಲಾಕ್ ಮೇಲೇ ಲಾಕ್ನ ಮಾಡಿಕೊಂಡು ಇಲ್ಲಿ 7 ಚೈನನ್ನ ತೊಗೊತಾ ಇದ್ದೀನಿ. 7 ಚೈನ್ ಏನಕ್ಕೆ ತೊಗೊತಾ ಇದ್ದೀನಿ ಅಂದರೆ ನನ್ನ ಬೀಡು ಸ್ವಲ್ಪ ದೊಡ್ಡದಾಗಿದೆ, ನಾನು ಹಾಕಿರೋವಂಥ ಬೀಡು. ಅದಕ್ಕೆ ನಾನು ಇಲ್ಲಿ 7 ತೊಗೊಂಡಿದ್ದೀನಿ. ನಿಮ್ಮ ಬೀಡು ಯಾವ ಸೈಜ್ ಇರುತ್ತೆ ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ತೊಗೊಳ್ಳಿ ಫ್ರೆಂಡ್ಸ್ ಚೈನ್ನ. ಆದಮೇಲೆ ಫಸ್ಟು ಲಾಕ್ ಏನು ಮಾಡಿದ್ದೆ, ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೇ ನಾನು ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕೂರುತ್ತೆ. ಆದಮೇಲೆ ನಾನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನಾವು 8 ಚೈನ್ ಗ್ಯಾಪ್ ಏನಿದೆ ಅದ್ರ ಒಳಗಡೆ ನಾವು ಇವಾಗ ಆರ್ಚನ ಮಾಡ್ಕೊಬೇಕು. ನೋಡಿ ಸೂಜಿ ಮೇಲೆ ಒಂದು ಸಲ ದಾರ, ಆ ಗ್ಯಾಪಲ್ಲಿ ದಾರನ ತಂದು ಈಗ 3 ಚೈನ್ ಆಗುತ್ತೆ ನೋಡಿ, 3 ದಾರ ಆಗುತ್ತೆ. ಆ 3 ದಾರದಲ್ಲಿ ದಾರನ ತಂದು ಒಂದು ದಾರ ಮಾಡ್ಕೊಬೇಕು. ಆಗ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ 3 ದಾರ ಇರುತ್ತೆ, ಅದರಿಂದ ದಾರ ಅಂತಂದು ನೀವು ಪೂರ್ತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಬೇಕು. ಇಲ್ಲಿ ನಾನು 10 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ಪೂರ್ತಿ ಆರ್ಚು. ನಿಮಗೆ ಫಸ್ಟ್ ಆರ್ಚಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಸೆಕೆಂಡಿಂದ ಅಷ್ಟೇ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಆರ್ಚ್ ಎಷ್ಟು ಹಿಡಿಸುತ್ತೆ ಅಷ್ಟನ್ನೇ ನೀವು ಮಾಡ್ಕೊಳ್ಳಿ. ನನಗೆ ಇಲ್ಲಿ 10 ಹಿಡಿಸಿದೆ, ಅದಕ್ಕೆ ನಾನು 10 ಆರ್ಚನ್ನ ಮಾಡ್ಕೊಂಡಿದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಬಿಗಿನರ್ಸ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿಯಾಗಿದೆ ಡಿಸೈನು, ಬೇಗನೂ ಆಗುತ್ತೆ. ಬೀಡ್ ಬೇಕು ಮತ್ತು ಸಿಂಪಲ್ ಡಿಸೈನ್ ಬೇಕು ಅನ್ನೋರಿಗೆಲ್ಲ ಈ ರೀತಿ ಹಾಕ್ಕೊಡಿ. ಮತ್ತು ಇದು ಡಬಲ್ ಲೇಯರ್ ಬರುತ್ತೆ. ಈ ರೀತಿ 10 ಮಾಡ್ಕೊಳ್ಳಿ. 10 ಡಬಲ್ ಕ್ರೋಶೆ. 10 ಡಬಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡಿ, ಈ ಬೀಡ್ ಪಕ್ಕದಲ್ಲಿ ಲಾಕ್ ಇತ್ತಲ್ವ, ಆ ಲಾಕ್ ಒಳಗಡೆಯಿಂದ ದಾರನ ತಂದು ಲಾಕ್ನ ಮಾಡ್ಕೊಳ್ಳಿ. ಮತ್ತು ಇವಾಗ 7 ಚೈನು ಹಾಕ್ಕೊಂಡು ನಾನು ಎಲ್ಲಿಗೆ ಇದು ಆ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. 7 ಚೈನ್ ಹಾಕ್ಕೊಂಡು ಈಗ ಮತ್ತೆ ಇಲ್ಲೂ ನಾನು ಹಾಫ್ ಡಬಲ್ ಕ್ರೋಶೆಗಳನ್ನ 10 ಮಾಡ್ಕೊತಾ ಇದ್ದೀನಿ. ಅದೇ ಗ್ಯಾಪಲ್ಲಿ ನೀವು ಸೀರೆ ಪೂರ್ತಿ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಇದೇ ಥರ ಮಾಡ್ಕೊಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಬೀಡು ಮತ್ತು ಚೈನು ಅದೇ ರೀತಿ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಆ ರೀತಿ ಮಾಡ್ಕೊಬೇಕು. 3ನೇ ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡಿದ್ದೀನಿ.
ಇದನ್ನು 8 ಎಳೆ ತೊಗೊಂಡಿದ್ದೀನಿ. ಇಲ್ಲೂ ಅಷ್ಟೇ ನೀವು ಲಾಕ್ ಮಾಡಿಕೊಂಡು ಈ 7 ಚೈನ್ ಹಾಕಿದ್ರಿ ಗೊತ್ತಾ, ಅಲ್ಲಿ ನೀವು ಸಿಂಗಲ್ ಕ್ರೋಶೆಡ್ನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆ ಅಂದರೂ ಒಂದೇ ಫ್ರೆಂಡ್ಸ್, ಲಾಕ್ ಅಂದರೂ ಒಂದೇ. ಸಿಂಗಲ್ ಕ್ರೋಶೆನ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. 6 ಇಲ್ಲ 7 ನೀವು ಎಷ್ಟು ಚೈನ್ ಹಾಕ್ಕೊಂಡಿರ್ತೀರ ಅದಕ್ಕೆ ತಕ್ಕಂಗೆ ನೀವು ಸಿಂಗಲ್ ಕ್ರೋಶೆಡ್ನ ಮಾಡ್ಕೊಳ್ಳಿ. ನಿಮಗೆ ಸಿಂಗಲ್ ಕ್ರೋಶೆ ಬೇಡ ಅಂದರೆ ನೀವು ಇದನ್ನೂ ಹಾಕ್ಕೊಬೋದು, ಏನು ಚೈನ್ ಬೇಕಂದ್ರೂ ಹಾಕೊಂಡು ಕಂಟಿನ್ಯೂ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ತಿಕ್ನೆಸ್ ಆಗಿದ್ದರೆ ಕುಚ್ಚು ಕಟ್ಟೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶೆಡ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನನಗೆ 7 ಸಿಂಗಲ್ ಕ್ರೋಶೆ ಆಗಿದೆ. 7 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಫಸ್ಟು ಹಾಫ್ ಡಬಲ್ ಕ್ರೋಶೆ ಏನು ಮಾಡಿದ್ವಿ ಆ ಗ್ಯಾಪಲ್ಲಿ ಈ ರೀತಿ ಲಾಕ್ನ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ, ಇಲ್ಲಿಂದ ನೋಡಿ ಗ್ಯಾಪ್ ಒಳಗಡೆ ಅಂದರೆ ಫಸ್ಟ್ ಗ್ಯಾಪ್ ಏನಿರುತ್ತೆ ಈ ರೀತಿ ಅದ್ರ ಒಳಗಡೆಯಿಂದ ದಾರ ತಂದು ಆ ಗ್ಯಾಪ್ ಒಳಗಡೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಗ್ಯಾಪು. ಇಲ್ಲೂ ನೀವು ಹಾಫ್ ಡಬಲ್ ಕ್ರೋಶೆಡ್ನ ಮಾಡ್ಕೊಂಡು ಹೋಗಬೇಕು. ಅದ್ರ ಮೇಲೆ ಎಷ್ಟು ನೀವು ಇವಾಗ 10 ಹಾಕಿದ್ದೀರಾ ಅಲ್ವಾ, 10 ಹಾಕಿದ್ದೀನಿ ನಾನು. 10 ಹಾಕಿರೋದ್ರೊಳಗಡೆ 10 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಗ್ಯಾಪು ಗೊತ್ತಾಗುತ್ತೆ ನಿಮಗೆ ಹಾಕಿದಾಗ. ಆ ಗ್ಯಾಪ್ ಒಳಗಡೆ ನೀವು ದಾರ ತಂದು ನೀವು 6 ಎಳೆನೇ ತಗೊಳ್ಳಿ. 8 ಎಳೆ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ, ಅದಕ್ಕೆ 6 ಎಳೆನೇ ತೊಗೊಂಡು ಮಾಡ್ಕೊಳ್ಳಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅಂದರೆ ನೀವು 6 ಎಳೆ ತೊಗೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದನ್ನು ಈ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ 5 ಆದಮೇಲೆ ಫ್ರೆಂಡ್ಸ್ ನೀವು ಬೇಕಂದರೆ ಒಂದು ಬೀಡನ್ನೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಬೀಡ್ ಆ್ಯಡ್ ಮಾಡ್ತಾಯಿಲ್ಲ, ಅದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ನಿಮ್ಗೆ ಯಾವ ರೀತಿ ಬೀಡ್ ಬೇಕು, ಲೀಫ್ ಬೀಡ್ ಬೇಕಾ, ರೌಂಡ್ ಬೀಡ್ ಬೇಕಾ, ಸ್ಮಾಲ್ ರೌಂಡ್ ಬೀಡು ಯಾವ್ದು ಬೇಕು ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಹೋಗ್ಬೋದು. ನೋಡಿ ಥ್ರೆಡ್ ಎತ್ತೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನೀವು ಬಿಗಿನರ್ಸ್ ಆಗಿದ್ದರೆ 6 ಎಳೆ ತಗೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ನೀವು ಫಸ್ಟು ಎಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀರಾ ಅದ್ರ ಮೇಲೆಲ್ಲ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅವರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ನೋಡಿ ಈ ರೀತಿ ಕಾಣುತ್ತೆ ಫ್ರೆಂಡ್ಸ್ ಆರ್ಚು ನಿಮಗೆ. ನೆಕ್ಸ್ಟು ಇದಾದಮೇಲೆ ನೋಡಿ ಪಕ್ಕದಲ್ಲೇ ನಾನು ಆ ಲಾಕ್ ಏನಿತ್ತು 7 ಚೈನ್ ಹಾಕಿದ್ನಲ್ಲ ಆ ಲಾಕು ಅಲ್ಲೇ ಮತ್ತೆ ಇನ್ನೊಂದು ಟ್ರಿಬಲ್ ಕ್ರೋಶೆ ಮಾಡಿಕೊಂಡು ಪಕ್ಕದಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ಡೈರೆಕ್ಟು ಲಾಕ್ನ ಮಾಡಿಕೊಂಡೆ. ಅದಾದಮೇಲೆ ಇಲ್ಲೂ ಲಾಕ್ನ ಮಾಡ್ತಾ ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲೂ ಅಷ್ಟೇ ಫ್ರೆಂಡ್ಸ್, ನಾನು 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಸೀರೆ ಪೂರ್ತಿ ನಾನು ಇವಾಗ ಏನು ಕಂಟಿನ್ಯೂ ಮಾಡಿದ್ದೀನಿ ಅದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮ್ಗೆ ಬೇಕು ಅಂದರೆ ಅದೇ ಹೇಳಿದ್ನಲ್ಲ, ಅಲ್ಲಿ ಬೇಕಂದರೆ ನೀವು ಒಂದು 5 ಡಬಲ್ ಕ್ರೋಶೆ ಆದಮೇಲೆ ಈ ಸ್ಟೆಪ್ಪಲ್ಲಿ 3ನೇ ಸ್ಟೆಪ್ಪಲ್ಲಿ ನೀವು ಹಾಕ್ಕೊಬೋದು ಒಂದು ಬೀಡ್ ಬೇಕಂದರೆ. ಈ ರೀತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಪೂರ್ತಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್. ಪೂರ್ತಿ ಹಾಕ್ಕೊಂಡ್ಬಿಟ್ಟು ಇದಿದೆ ಅಲ್ವಾ, ಏನಂದರೆ ಬೀಡು ಇದೆಯಲ್ಲ, ಅಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಕುಚ್ಚು ಬೇಕಂದರೆ ಬರುತ್ತೆ, ನಿಮಗೆ ಯಾವ ಕಲರ್ ಬೇಕಂದ್ರೂ ಹಾಕ್ಕೊಬೋದು. 2 ಕಲರ್ ಕಾಂಬಿನೇಷನ್ ಮಾಡಿ ಹಾಕ್ಕೊತೀನಿ ಅಂದರೂ ಹಾಕ್ಕೊಬೋದು ನೀವು. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಬ್ಲ್ಯಾಕ್ ಕಲರಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಈ ರೀತಿ ಕಾಣಿಸ್ತಿದೆ. ನಿಮಗೂ ಇಷ್ಟ ಆದರೆ ನೀವು ಹಾಕಿ ನೋಡಿ. ಬಿಗಿನರ್ಸ್ ಆಗಿದ್ದರೂ ಈಸಿಯಾಗಿ ಹಾಕ್ಬೋದು. ಬಟ್ 6 ಎಳೆನ ತಗೊಂಡು ಹಾಕಿ ನೀವು ಬಿಗಿನರ್ಸ್ ಆಗಿದ್ದರೆ ತುಂಬ ಅಂದರೆ ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.